ಅಗ್ನಿಸಾಕ್ಷಿ ಒಂದು ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿರುವಂತಹ ಒಂದು ಸೀರಿಯಲ್ನ ಶೀರ್ಷಿಕೆ. ಅದು 6 ವರ್ಷ ಬಂದಿತ್ತು ಆ ಧಾರಾವಾಹಿ. ನೀವು ಮಾಡ್ತಾ ಇದ್ದೀರಾ, ಜನ ಎಷ್ಟರ ಮಟ್ಟಿಗೆ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಿಮಗೆ? ಒಂದು ಅದೇ ಟೈಟಲ್ಲು ತುಂಬ ಪವರ್ಫುಲ್ ಆಗಿದೆ, ಅದು ಆಲ್ರೆಡಿ ಜನ ನೋಡಿದ್ದಾರೆ. ಆ್ಯಂಡ್ ಇದು ಒಂದು 2-3 ತಿಂಗಳು ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಬಟ್ ಶಮಂತ್ ಅವರು ಆಲ್ಮೋಸ್ಟ್ 1 ವರ್ಷ ಕಾಣೆ ಆಗಿಬಿಟ್ಟಿದ್ರು. ಪ್ರಾಜೆಕ್ಟ್ ಮಾಡ್ತಿದ್ದೆ ಹೈದರಾಬಾದ್ ತೆಲುಗುವಲ್ಲಿ. ಸೊ ಆ ತೆಲುಗುವಲ್ಲಿ 1 ವರ್ಷ ಅಲ್ಲೇ ಇದ್ದೆ. ಮುಂದೆ ಲಾಂಚಿಂಗ್ ಟೈಮಲ್ಲೆಲ್ಲ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೆ ಇಷ್ಟು ದಿನ ಇವನು ಅಂತ. ಮದುವೆ ಆದಾಗಿಂದ ಶಮಂತ್ ಅವರ ಒಂದು ವೇಷಭೂಷಣ ಆಗಿರ್ಬೋದು, ಮೇಕಪ್ ಎಲ್ಲ ಸಖತ್ತಾಗಿದೆ. ಬಿಕಾಸ್ ಮೇಘನ್ ಅವರೇ ಆ್ಯಕ್ಚುಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅವರು. ಮೇಕಪ್ ಆಗಲಿ ಅದು ಇದು ಆಗಲಿ ಸ್ವಲ್ಪ ಅದು ಇದು ಹೇಳ್ತಾರೆ. ಸೊ ಏನಾದ್ರು ಚೇಂಜಸ್ ಇದ್ದರೆ ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಲಕ್ಷ್ಮೀ ಬಾರಮ್ಮ ಮತ್ತು ಇವಾಗ ಅಗ್ನಿಸಾಕ್ಷಿ, ಹೇಗೆ ಅನಿಸುತ್ತೆ ಕಲರ್ಸ್ ಕನ್ನಡ ಮತ್ತು ನಿಮ್ಮ ಅಸೋಸಿಯೇಷನ್ ಬಗ್ಗೆ? ನಾನು ತುಂಬ ಥ್ಯಾಂಕ್ಸ್ಫುಲ್ಲು ಇರಬೇಕು ಚಾನಲ್ಗೆ. ಅವರು ಒಂದು ಚಾನ್ಸ್ ಕೊಟ್ಟಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಬರೋದು ಇನ್ನೂ ಲೇಟ್ ಆಗ್ತಾಯಿತ್ತು. ಸೊ ನನ್ನ ಕೆರಿಯರ್ ಆಗಲಿ ಏನೇ ಆಗಲಿ ಇವತ್ತು ಎಷ್ಟೇ ಜನಕ್ಕೆ ಇವನೇ ಅಂತ ಕಣ್ಣಿಡಿತಾ ಇದ್ದಾರೆ ಅಂದರೆ ಅದಕ್ಕೆ ಕಲರ್ಸ್ ಕನ್ನಡನೇ ಕಾರಣ. ಸೊ ಎಷ್ಟು ಮೌಲ್ಡ್ ಆಗಿದ್ದಾರೆ ಶಮಂತ್ ಅವರು ಅವತ್ತಿಂದ ಇಲ್ಲಿ ತನಕ? ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ್ದು ವರ್ಕ್ ಆಗುತ್ತೆ ಅನ್ನೋದು. ಸೊ ಈ ಥರದ್ದು ಒಂದು ನಾಲೆಜ್ ಬಂದಿದೆ. ಬರ್ತಾ ನಿಮಗೆ ಜನ ಟೈಮು ಇದೇ ಲೈಫೇ ಕಲಿಸ್ಬಿಡುತ್ತೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಆಫ್ಟರ್ ಮ್ಯಾರೇಜ್ ಹಿಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ನ ಅಂತ? ಮ್ಯಾರೇಜ್ ಆದಮೇಲೆ ತುಂಬ ಜನಕ್ಕೆ ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಕೆರಿಯರು ಮನೆ, ಸೊ ಅದೆರಡರ ಮಧ್ಯ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಜೂನ್ 8ನೇ ತಾರೀಕಿಂದ ಅಗ್ನಿಸಾಕ್ಷಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಅಗ್ನಿಸಾಕ್ಷಿ ಧಾರಾವಾಹಿಯ ಮೇಲ್ ಲೀಡ್ ಶಮಂತ್ ಬ್ರೋಗೌಡ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಶಮಂತ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ 1 ವರ್ಷದ ಗ್ಯಾಪ್ ನಂತರ ಮತ್ತೊಂದು ಸಲ ಕನ್ನಡ ಕಿರುತೆರೆಗೆ ವಾಪಸ್ ಆಗಿದ್ದೀರಾ. ಅಗ್ನಿಸಾಕ್ಷಿ ಅನ್ನುವಂತಹ ಧಾರಾವಾಹಿಯಲ್ಲಿ ಅಗ್ನಿ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ. ಪ್ರೋಮೋ ಎಲ್ಲ ಆಲ್ರೆಡಿ ಸಿಕ್ಕಾಬಟ್ಟೆ ಒಳ್ಳೆ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟು ಖುಷಿ ಆಗ್ತಾ ಇದೆ? ಸೊ ತುಂಬಾ ಅಂದರೆ ಖುಷಿ ಇದೆ. ಯಾಕಂದರೆ ಇವಾಗ ಪ್ರಾಜೆಕ್ಟ್ ಅನ್ನೋದು ಎಲ್ಲರೂ ಮಾಡ್ತಾರೆ, ಬಟ್ ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಜನಕ್ಕೆ ಮಾತ್ರ ಸಿಗೋದು. ಸೊ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಆ್ಯಂಡ್ ಟೈಟಲ್ಲು ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು. ಸೊ ಈ ಥರದ್ದೆಲ್ಲ ತುಂಬ ಪ್ಲಸ್ ಪಾಯಿಂಟ್ಸ್ ನಮಗೆ ಖುಷಿ ಕೊಟ್ಟಿದೆ. ಆ್ಯಂಡ್ ಇನ್ನೊಂದು ನೋಡೋಕ್ಕೆ ಸ್ವಲ್ಪ ಬೇರೆಯೇ ಕಾಣ್ತಾ ಇದ್ದೀರ ಅನ್ನೋದು ಒಂದು ಖುಷಿ ಕೊಟ್ಟಿದೆ. ಸೊ ಹ್ಯಾಪಿ. ಅಲ್ಲ, ನಿಮ್ಮನ್ನು ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನೀವೇನು ಭಸ್ಮ ಮಾಡಿಬಿಡ್ತೀರಾ ಏನು? ಅಂದರೆ ಬಿಕಾಸ್ ಆ ಥರನೇ ಇದೆ ನಿಮ್ಮ ಕ್ಯಾರೆಕ್ಟರೈಸೇಷನ್ನು. ನೋಡ್ಬೋದಾ ಅಥವಾ ನೀವು ನೋಡ್ಬೋದು. ನಿಮ್ಮ ಅಲ್ಲಿ ಸೀರಿಯಲಲ್ಲಿ ಯಾರು ನೋಡಿದ್ರೆ ಅವ್ರ ಕತೆ ಅಷ್ಟೇ. ಸೊ ಆ ಥರ ಇರುವಂಥ ಒಂದು ಕ್ಯಾರೆಕ್ಟರ್ ಅಗ್ನಿ ಅವ್ರದ್ದು. ಸೊ ನೇಮ್ ಇಟ್ ಸೆಲ್ಫ್ ಪೋರ್ಟ್ರೇ ಮಾಡುತ್ತೆ, ಅಗ್ನಿ ಅಂದರೆ ಫೈರ್ ಅಂತ. ಸೊ ಸೀರಿಯಸ್ ಕ್ಯಾರೆಕ್ಟರ್ ಇದು, ಶಾರ್ಟ್ ಟೆಂಪರ್, ಆ್ಯಟಿಟ್ಯೂಡ್ ಆ ಥರ ಇರುವಂಥದ್ದು. ಸೀರಿಯಲ್ ಹೆಸರು ಅಗ್ನಿಸಾಕ್ಷಿ, ಒಂದು ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿರುವಂತಹ ಒಂದು ಸೀರಿಯಲ್ನ ಶೀರ್ಷಿಕೆ. ಅದು 6 ವರ್ಷ ಬಂದಿತ್ತು ಆ ಧಾರಾವಾಹಿ. ಜನಗಳಿಗೆ ಈಗಲೂ ಆ ಪಾತ್ರಗಳು ಮರೆತು ಹೋಗಿಲ್ಲ. ಸನ್ನಿಧಿ ಮತ್ತು ಏನು ಸಿದ್ಧಾರ್ಥ್, ಅದನ್ನು ತಲೆಯಿಂದ ತೆಗೀಲಿಕ್ಕೆ ಆಗಿಲ್ಲ. ಆ ಥರದೊಂದು ಸೀರಿಯಲ್ಲು, ಆ ಥರದೊಂದು ಲೆಗೆಸಿ ಅದು ಆ ಧಾರಾವಾಹಿ ಟೈಟಲ್ ಇರುವಂಥದ್ದು. ಸೊ ನೀವು ಮಾಡ್ತಾ ಇದ್ದೀರಾ, ಜನ ಎಷ್ಟರ ಮಟ್ಟಿಗೆ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಿಮಗೆ? ಒಂದು ಅದೇ ಟೈಟಲ್ಲು ತುಂಬ ಪವರ್ಫುಲ್ ಆಗಿದೆ, ಅದು ಆಲ್ರೆಡಿ ಜನ ನೋಡಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇರೆ ಇದೆ. ಸೊ ಇದೂ ಅದೇ ಲೆವೆಲ್ಸ್ ಎಲ್ಲ ರೀಚ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ಈ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಕಂಪ್ಯಾರಿಟಿವ್ಲಿ ಬೇರೆ ಪ್ರಾಜೆಕ್ಟ್ಸ್ಗಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಸೀನ್ಸೂ ಅಷ್ಟೇ ಒಂದಕ್ಕೊಂದು ಬೇರೆ ಥರನೇ ಡಿಫ್ರೆಂಟ್ ಆಗಿದೆ. ಜನಕ್ಕೆ ಒಂದು ನ್ಯೂ ಫೀಲ್ ಕೊಡುತ್ತೆ ನೋಡಬೇಕಾದ್ರೆ. ಸೊ ಫ್ರೆಶ್ ಅನಿಸುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಬಿಕಾಸ್ ಈಗ ನಿಮಗೆ ಪ್ರೆಸ್ ಮೀಟಲ್ಲೂ ಸಾಕಷ್ಟು ಪ್ರಶ್ನೆಗಳು ಬಂತು. ಅದೇ ಅಂದರೆ ಅದನ್ನು ಹೆಂಗೆ ನೀವು ಅದನ್ನು ಆ ಕ್ಯಾರೆಕ್ಟರ್ಗಳನ್ನು ಮರೆಸಿ ನೀವು ಆ್ಯಕ್ಚುಲಿ ಸ್ಟ್ಯಾಂಡ್ ಔಟ್ ಆಗ್ತೀರಾ ಹಾಗೆ ಹೀಗೆ ಅಂತ. ಸೊ ಫಸ್ಟ್ ಈ ಪ್ರಾಜೆಕ್ಟ್ ಬಂದಾಗ ನಿಮಗೆ ಏನು ಅನ್ನಿಸ್ತು? ಅಂದರೆ ತುಂಬ ಚಾಲೆಂಜಿಂಗ್ ಇದು, ಅಥವಾ ಇದು ಮಾಡಬೇಕಾ ಬೇಡವಾ ಅಂತ ಆತಂಕ ಆಯಿತಾ, ಅಥವಾ ಹೇಗೆ ಅನ್ನಿಸ್ತು ನಿಮಗೆ ಈ ಪ್ರಾಜೆಕ್ಟ್ ನಿಮಗೆ ಬಂದಾಗ ಆಫರ್? ಒಂದು ಪ್ರಾಜೆಕ್ಟು ಅಂದರೆ ಸುಮಾರು ಬಂದಿತ್ತು ಪ್ರಾಜೆಕ್ಟ್ಸು. ಸೊ ಅದರಲ್ಲಿ ನಾನು ಚೂಸ್ ಮಾಡಿದ್ದು ಅಗ್ನಿಸಾಕ್ಷಿ. ಬಿಕಾಸ್ ನನಗೆ ಫಸ್ಟು ಚಾನಲ್ ನೋಡ್ತೀನಿ, ಆ್ಯಂಡ್ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು. ಸೊ ಈ ಥರದ್ದೆಲ್ಲ ಒಂದು ನಾವೇನಕ್ಕೆ ನೋಡ್ತೀವಿ ಅಂದರೆ ಅವರು ಟ್ರ್ಯಾಕ್ ರೆಕಾರ್ಡು ತುಂಬ ಸಖತ್ತಾಗಿದ್ರೇ ಅವರು ಮುಂದೆ ಮಾಡೋ ಪ್ರಾಜೆಕ್ಟ್ಸೂ ಅದೇ ಥರ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ನಾನು ಒಪ್ಕೊಂಡೆ. ಸೊ ಇವರು ಟ್ರ್ಯಾಕ್ ರೆಕಾರ್ಡ್ ಆಗಲಿ, ಇವರು ಮಾಡಿರೋ ಪ್ರಾಜೆಕ್ಟ್ಸು ಎಲ್ಲನೂ ಸೂಪರ್ ಹಿಟ್ಟೇನೆ. ಸೊ ಈ ಪ್ರೊಡ್ಯೂಸರ್, ಈ ಪ್ರೊಡಕ್ಷನು, ಸೊ ಈ ಚಾನೆಲ್ಲು. ಸೊ ಹಾಗಾಗಿ ನಾನು ಓಕೆ ಅಂದೆ ಸೊ ಈ ಪ್ರಾಜೆಕ್ಟ್ಗೆ. ಸೊ ಎಲ್ಲನೂ ಪಾಸಿಟಿವ್ ಆಗೇ ಇದೆ. ಸೊ ಅದಕ್ಕೆ ನಾನು ಪಾಸಿಟಿವ್ ಆಗಿ ಅಂದೆ.
ಯೂಶ್ವಲಿ ಈಗ ಮದುವೆ ಆದವರು ಒಂದು 2-3 ತಿಂಗಳು ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಬಟ್ ಶಮಂತ್ ಅವರು ಆಲ್ಮೋಸ್ಟ್ 1 ವರ್ಷ ಕಾಣೆ ಆಗಿಬಿಟ್ಟಿದ್ರು. ಅಂದರೆ ಏನು ಮಾಡ್ತಿದ್ರು, ಇಷ್ಟು ದಿನ ಗ್ಯಾಪ್ ಯಾಕೆ ಕೊಟ್ಟರು 1 ವರ್ಷ ಅಂತ? ಸೊ ಗ್ಯಾಪ್ ಏನಕ್ಕೆ ಅಂದರೆ ನಮ್ಮದೊಂದು ಬಿಸ್ನೆಸ್ ಇತ್ತು. ಸೊ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಒಂದು 6 ತಿಂಗಳು ಟೈಮ್ ಆಯಿತು. ಅದಾದಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ ಹೈದ್ರಾಬಾದ್ ತೆಲುಗಲ್ಲಿ. ಸೊ ಆ ತೆಲುಗಲ್ಲಿ 1 ವರ್ಷ ಅಲ್ಲೇ ಇದ್ದೆ. ಅದಾದಮೇಲೆ ಇನ್ನೊಂದು 6 ತಿಂಗಳು, ಇವಾಗ ಲಾಸ್ಟ್ 6 ತಿಂಗಳಿಂದ ಸಿನಿಮಾ ಅದು ಶೂಟ್ ಎಲ್ಲ ನಡೀತಾ ಇದೆ. ಸೊ ಅದರಲ್ಲಿ ಬ್ಯುಸಿ ಇದ್ದೆ. ಸೊ ಅದೇ ಮುಂದೆ ಲಾಂಚಿಂಗ್ ಟೈಮಲ್ಲೆಲ್ಲ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೆ ಇಷ್ಟು ದಿನ ಇವನು ಅಂತ. ನೋಡಿ, ಎಲ್ಲದ್ರ ಬಗ್ಗೆ ಹೇಳಿದ್ರಿ, ಮದುವೆ ಬಗ್ಗೆ ಮಾತ್ರ ಹೇಳಲಿಲ್ಲ. ಮದುವೆ ಆದಾಗಿಂದ ಶಮಂತ್ ಅವರ ಒಂದು ವೇಷಭೂಷಣ ಆಗಿರ್ಬೋದು, ಮೇಕಪ್ ಎಲ್ಲ ಸಖತ್ತಾಗಿದೆ. ಬಿಕಾಸ್ ಮೇಘನ್ ಅವರೇ ಆ್ಯಕ್ಚುಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅವರು. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಅವ್ರಿಗೆ ಎಷ್ಟು ಖುಷಿ ಇದೆ ಈ ಪ್ರಾಜೆಕ್ಟ್ ಸಿಕ್ಕಿರೋದು? ಅವ್ರಿಗೆ ಆ್ಯಕ್ಚುಲಿ ಖುಷಿ ಇದೆ. ಅಂದರೆ ಮತ್ತೆ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಅದು ಕನ್ನಡದಲ್ಲಿ ಅನ್ನೋದು ಖುಷಿ ಇದೆ. ಆ್ಯಂಡ್ ಇನ್ನೊಂದು ಮೇಕಪ್ ಆಗಲಿ ಅದು ಇದು ಆಗಲಿ ಸ್ವಲ್ಪ ಅದು ಇದು ಹೇಳ್ತಾರೆ. ಸೊ ಏನಾದ್ರು ಚೇಂಜಸ್ ಇದ್ದರೆ ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಆ ಥರದ್ದೆಲ್ಲ ಮಾಡ್ತಾರೆ. ಸೊ ವೇಷಭೂಷಣ ಅಂದರೆ ಅದೇ ನಮ್ಮ ಕ್ರೆಡಿಟ್ಸ್ ಎಲ್ಲ ನಮ್ಮ ಸ್ವಲ್ಪ ಡಿಸೈನರ್ಗೂ ಹೋಗುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಇರೋ ನಮ್ಮ ಎಫರ್ಟಿಗೂ ಬರುತ್ತೆ. ಸೊ ಸ್ವಲ್ಪ ಡಯಟು ಅದು ಇದು ಸ್ವಲ್ಪ ಕಷ್ಟನೇ. ಬಾಡಿ ಅದು ಇದು ಎಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು, ಫಿಟ್ಟಾಗಿರೋದು ತುಂಬ ಕಷ್ಟ. ಸೊ ಮಾಡ್ತಾಯಿದ್ದೀನಿ. ಸೊ ಪಾತ್ರಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀನಿ. ಸೊ ಬಿಗ್ ಬಾಸ್ ಮೂಲಕ ಕಲರ್ಸ್ ಕನ್ನಡ ವಾಹಿನಿ ನಿಮಗೆ ಒಂದು ಅವಕಾಶ ಅನ್ನೋದನ್ನು ಕೊಡುತ್ತೆ. ಅದರಿಂದ ಒಂದು ಒಳ್ಳೆ ನಿಮಗೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ, ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಲಕ್ಷ್ಮೀ ಬಾರಮ್ಮ ಮತ್ತು ಇವಾಗ ಅಗ್ನಿಸಾಕ್ಷಿ. ಹೇಗೆ ಅನಿಸುತ್ತೆ ಕಲರ್ಸ್ ಕನ್ನಡ ಮತ್ತು ನಿಮ್ಮ ಅಸೋಸಿಯೇಷನ್ ಬಗ್ಗೆ? ಅಂದರೆ ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸ್ ಕೊಡ್ತಾನೇ ಇದ್ದಾರೆ ಅವ್ರು ನಿಮಗೆ. ಹೌದು. ಸೊ ಒಂದು ಟೈಮಲ್ಲಿ ಒಂದು ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ, ಇವನೇನೋ ಒಂದು ಮಾಡ್ತಾನೆ ಅಂತ. ಸೊ ಆ ನಂಬಿಕೆನ ಉಳಿಸ್ಕೊಂಡು ಬರ್ತಾಯಿದ್ದೀನಿ ಇದುವರೆಗೂ. ಆ್ಯಂಡ್ ನಾನು ತುಂಬ ಥ್ಯಾಂಕ್ಸ್ಫುಲ್ಲು ಇರಬೇಕು ಚಾನಲ್ಗೆ. ಬಿಕಾಸ್ ಅವತ್ತು ಅವರು ಒಂದು ಚಾನ್ಸ್ ಕೊಟ್ಟಿಲ್ಲ ಅಂದಿದ್ದರೆ ಇಲ್ಲಿವರೆಗೂ ಬರೋದು ಇನ್ನೂ ಲೇಟ್ ಆಗ್ತಾಯಿತ್ತು. ಸೊ ಮೇಯ್ನ್ ಕ್ರೆಡಿಟ್ಸು ಸೊ ನನ್ನ ಕೆರಿಯರ್ ಆಗಲಿ ಏನೇ ಆಗಲಿ ಇವತ್ತು ಎಷ್ಟೇ ಜನಕ್ಕೆ ಇವನೇ ಅಂತ ಕಣ್ಣಿಡಿತಾ ಇದ್ದಾರೆ ಅಂದರೆ ಅದಕ್ಕೆ ಕಲರ್ಸ್ ಕನ್ನಡನೇ ಕಾರಣ. ಬಿಕಾಸ್ ಕೆಲವು ವರ್ಷಗಳ ಹಿಂದೆ ಅದೇ ಒಂದು ಶಾರ್ಟ್ ಫಿಲಮಲ್ಲಿ ನೀವು ಬ್ರೋಗೌಡ ಕ್ಯಾರೆಕ್ಟರ್ ಮಾಡಿದರೆ, ಅಲ್ಲಿಂದನೇ ನಿಮಗೆ ಆ್ಯಕ್ಚುಲಿ ವೆಬ್ ಸೀರೀಸ್ ಮಾಡಿದ್ರಿ. ಆ ಕ್ಯಾರೆಕ್ಟರ್ ಹೆಸರು ಬ್ರೋಗೌಡ, ಅಲ್ಲಿಂದನೇ ನಿಮಗೆ ಹೆಸರು ಬಂದಿದ್ದು. ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಈಗ ಜನ ರೆಕಗ್ನೈಸ್ ಮಾಡುವಂಥದ್ದು ಮತ್ತು ಈ ಥರ ಒಂದು ಟಾಪ್ ಕನ್ನಡ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡುವಂಥದ್ದು ಹೇಗೆ ಅನಿಸುತ್ತೆ ನಿಮ್ಮ ಜರ್ನಿ ನೋಡ್ಕೊಳ್ಳುವಾಗ? ಒಂದು ಜರ್ನಿ ನೋಡಿಕೊಂಡ್ರೆ ಒಂದು ಸ್ಮೈಲ್ ಬರುತ್ತೆ. ಆ್ಯಂಡ್ ಎಲ್ಲಾದರೂ ಹೋಗಬೇಕಾದ್ರೆ ಇಲ್ಲ ಯಾರಾದರೂ ನಮ್ಮ ಶೂಟಿಂಗಿಗೆ ಅಂತಲೇ ಕೆಲವರು ಬಂದಿರ್ತಾರಲ್ಲ, ಜೂನಿಯರ್ಸ್ ಆಗಲಿ ಇವರಾಗಲಿ. ಸೊ ಅವ್ರನ್ನೆಲ್ಲ ನೋಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಹೋಗ್ತೀನಿ. ಸೊ ನಾನು ಅವ್ರಿಗೆ ಕೂರಿಸ್ಕೊಂಡು ಹೇಳ್ತೀನಿ, ಸ್ವಲ್ಪ ತಲೆ ತಿಂತೀನಿ ಅವ್ರಿಗೆ, ಬ್ರೋ ಈ ಥರ ಮಾಡಿ ಹಿಂಗೆ ಮಾಡಿ. ಸೊ ಎಲ್ಲೆಲ್ಲಿ ನಾನೆಲ್ಲಿ ಎಡವಿದ್ದೆ ಅದನ್ನೆಲ್ಲ ಅವ್ರಿಗೆ ಎಡವಬೇಡಿ ಅಂತ ಸ್ವಲ್ಪ ಅವಾಗವಾಗ ಹೇಳ್ತಾ ಇರ್ತೀನಿ ಅವ್ರಿಗೆಲ್ಲ. ಅವ್ರು ಫುಲ್ ಶಾಕ್ ಆಗ್ತಾರೆ, ಏನು ಬ್ರೋ ಇಷ್ಟು ಓಪನಾಗಿ ಮಾತಾಡ್ತೀರ ನೀವು ಅಂತ. ಇಲ್ಲ ಕಣೋ, ನಾನು ಇರೋದೇ ಹಿಂಗೆ ಅಂತ ನಾನು. ಸೊ ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ. ಆ್ಯಂಡ್ ಅದೇ ನಾನು ಏನೇನು ನೋಡ್ಕೊಂಡು ಬಂದಿದ್ದೀನೋ ಅದೆಲ್ಲ ಬೇರೆಯವ್ರಿಗೂ ಹೇಳ್ತಾ ಇರ್ತೀನಿ, ಹಿಂಗೆ ಮಾಡಿ ಅಂತ. ಆ್ಯಂಡ್ ನನ್ನ ಜರ್ನಿ ಇನ್ನೂ ಇದೆ. ಸೊ ಇನ್ನೂ ತುಂಬ ಅಂದರೆ ತುಂಬಾ ಇದೆ. ಸೊ ಇನ್ನೂ ತುಂಬ ಇದೆ ಕೆಲಸ ಮಾಡೋದು. ಸೊ ಮಾಡ್ತಾಯಿದ್ದೀನಿ. ಶಮಂತ್ ಅವರೇ, ನಿಮ್ಮ ಜರ್ನಿನ ತುಂಬ ಹಿಂದೆಯಿಂದ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅಂದರೆ ಬಿಗ್ ಬಾಸ್ ಸೀಸನ್ 8 ಒಂದು ಕೋವಿಡ್ ಎಲ್ಲ ಬಂದು ಸ್ಟಾಪ್ ಆಗುತ್ತೆ. ಆ ಟೈಮಲ್ಲಿ ನಾವು ಫೇಸ್ ಕ್ಯಾಮ್ ಒಂದು ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಹೌದು. ಸೊ ಆ ಟೈಮಲ್ಲೇ ಯಾಕಂದರೆ ತುಂಬ ಒಂಥರ ಕನ್ಫ್ಯೂಸಿಂಗ್ ಸ್ಟೇಜ್ ಅದು. ಏನಪ್ಪ ಮತ್ತು ವಾಪಸ್ ಶೋ ಸ್ಟಾರ್ಟ್ ಆಗುತ್ತಾ ಇಲ್ವಾ, ಮತ್ತು ಅದಾದಮೇಲೆ ಏನು ವಾಪಸ್ಸು ಜರ್ನಿ ಯಾವ ಥರ ಕಂಟಿನ್ಯೂ ಆಗುತ್ತೆ, ಕರಿಯರ್ ಯಾವ ಥರ ಬಿಲ್ಡ್ ಆಗುತ್ತೆ, ಆ ಥರದೊಂದು ಕನ್ಫ್ಯೂಷನ್ ಎಲ್ಲ ನೋಡಿದ್ದೆ ನಾನು ನಿಮ್ಮಲ್ಲಿ. ಬಟ್ ಈಗ ಆಲ್ರೆಡಿ 2 ಸೀರಿಯಲ್ ಮುಗಿಸಿರುವಂಥ ಪ್ಲಸ್ ಒಂದು ತೆಲುಗು ಸೀರಿಯಲ್ ಮುಗಿಸಿರುವಂಥ ನಟ ಆಗಿ ಬೆಳೆದಿದ್ದೀರಾ. ಸೊ ಅವತ್ತಿನ ಆ ಸಿಚುವೇಶನೆಲ್ಲ ಜ್ಞಾಪಿಸ್ಕೊಳ್ಳುವಾಗ ಕೋವಿಡ್ ಬಂದಿದ್ದು, ದಟ್ಸ್ ಫಸ್ಟ್ ಟೈಮ್ ಆ ಥರದೊಂದು ಆಗಿದ್ದು. ಏನು ಅನಿಸುತ್ತೆ ನಿಮಗೆ ಇವಾಗ? ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ಆ ಟೈಮಲ್ಲಿ. ಅಯ್ಯೋ ಏನಿದು ನಾವು ಹೋಗಿದ್ದ ಸೀಸನ್ನೇ ಹಿಂಗೆ ಆಗೋಯ್ತಾ ಅಂತ. ಬಟ್ ಅದಾದಮೇಲೆ ಟೈಮೇ ಆನ್ಸರ್ ಮಾಡ್ತಾ ಬಂತು ಎಲ್ಲದಕ್ಕೂ. ಸೊ ಇವಾಗ ತುಂಬ ಖುಷಿ ಇದೆ. ಯಾಕಂದರೆ ಮೊದಲೇ ಇದು ನನ್ನ 13th ಇಯರ್ ನನ್ನ ಜರ್ನಿಗೆ. ಸೊ ಮೊದಲೇ ತುಂಬ ಏಟ್ಗಳು ತಿನ್ಕೊಂಡ್ಬಂದಿದ್ದೀನಿ. ಇಲ್ಲಿ ಬಿಗ್ ಬಾಸಿಗೆ ಬಂದಮೇಲೆ ಇಲ್ಲೂ ಒಂದು ದೊಡ್ಡ ಏಟ್ ಬಿಡ್ತಲ್ಲ ಅನ್ನೋದೊಂದು ಟೆನ್ಷನ್ ಇತ್ತು. ಅದಾದಮೇಲೆ ತುಂಬ ಸಖತ್ತಾಗಾಯಿತು ಶೋ. ಮತ್ತೆ ಸ್ಟಾರ್ಟ್ ಆಯಿತು, ಮತ್ತೆ ಎಲ್ಲ ಸಖತ್ತಾಗಿ ಓಡ್ತು. ಸೊ ಅದೇ ಬಿದ್ದಿರೋ ಪೆಟ್ಟುಗಳೆಲ್ಲ ಎಲ್ಲೋ ವೇಸ್ಟ್ ಆಗಿಲ್ಲ, ಏಟು ಬಿದ್ದಿರೋದು ಅಂತ ಖುಷಿ ಇದೆ. ಸೊ ಎಷ್ಟು ಮೌಲ್ಡ್ ಆಗಿದ್ದಾರೆ ಶಮಂತ್ ಅವರು ಅವತ್ತಿಂದ ಇಲ್ಲಿ ತನಕ ಅಫ್ಕೋರ್ಸ್ ಮದುವೆ ಎಲ್ಲ ಆಗಿದೆ, ತುಂಬ ಮೆಚ್ಯೂರ್ಡ್ ಆಗಿದ್ದೀರಾ. ಸೊ ಏನೆಲ್ಲ ಮೌಲ್ಡ್ ಆಗಿದ್ದೀರಾ, ಯಾವ ಥರ ಬದಲಾಗಿದ್ದಾರೆ ಅಂತ ಶಮಂತ್ ಅವರು? ಅಂದರೆ ಮುಂಚೆನೇ ಸ್ವಲ್ಪ ಗೊತ್ತಾಗುತ್ತೆ ಇದು ವರ್ಕ್ ಆಗಲ್ವಾ ಅಂತ. ಸೊ ನಾನು ಡೈರೆಕ್ಟಾಗಿ ಇಲ್ಲ ನಾನು ಮಾಡಲ್ಲ ಅಂತಲೇ ಹೇಳ್ತೀನಿ. ಯಾವುದೇ ಪ್ರಾಜೆಕ್ಟ್ ಅಪ್ರೋಚ್ ಆದ್ರೂ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಇಲ್ಲ ಚಾನ್ಸೇ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತ ಹೇಳ್ತೀನಿ. ಸೊ ಸೆಲೆಕ್ಷನ್ನಲ್ಲಿ ಸ್ವಲ್ಪ
ನೋಡಿದ್ದೀನಿ. ಸೊ ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ್ದು ವರ್ಕ್ ಆಗುತ್ತೆ ಅನ್ನೋದು. ಸೊ ಈ ಥರದ್ದು ಒಂದು ನಾಲೆಜ್ ಬಂದಿದೆ. ಆ್ಯಂಡ್ ಇನ್ನೊಂದು ಬರ್ತಾ ನಿಮಗೆ ಜನ, ಟೈಮು, ಇದೇ ಲೈಫೇ ಕಲಿಸ್ಬಿಡುತ್ತೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಆ ಥರದ್ದೆಲ್ಲ ಇನ್ನೂ ಕಲಿತಾನೇ ಇದ್ದೀನಿ, ಕಲಿಸ್ತಾನೆ ಇದೆ. ಎಲ್ಲೋ ಒಂದು ಕಡೆ ಬರೀ ಕಿರುತೆರೆಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ತಿದ್ದಾರೇನೋ ಅನ್ನುವಂತಹ ಪ್ರಶ್ನೆ ಕೆಲವರಿಗೆ ಬಂದಿರುತ್ತೆ ಶಮಂತ್ ಅವ್ರ ಫ್ಯಾನ್ಸಿಗೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ಟ್ರೈ ಮಾಡ್ತಿದ್ದೀರಾ, ಬೇರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಶಮಂತ್ ಅವ್ರ ಕಡೆಯಿಂದ? ಸಿನಿಮಾ ಆಲ್ರೆಡಿ ಶೂಟ್ ಆಗಿದೆ, ಒಂದು ರೆಡಿ ಇದೆ. ಸೊ ಇನ್ನೊಂದು 5 days ಏನೋ ಬ್ಯಾಲೆನ್ಸ್ ಇದೆ ಅಷ್ಟೇ. ಸೊ ಅದಾದಮೇಲೆ ಇದೇ ವರ್ಷದ ಕೊನೆಯಲ್ಲಿ ಅದಕ್ಕೂ ಜನಕ್ಕೆ ಒಂದು ಬೇರೆ ಥರದ್ದು ಶಮಂತನೇ ನೋಡ್ಬೋದು ಅದರಲ್ಲಿ. ಸೊ ಅದೂ ಅಷ್ಟೇ, ಇದು ಹೆಂಗೆ ಇವಾಗ ಆ ಪ್ರಾಜೆಕ್ಟ್ಗೂ ಈ ಪ್ರಾಜೆಕ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆಯೋ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಸಡನ್ನಾಗಿ ಗೊತ್ತಾಗಲ್ಲ ನಾನೇ ಅಂತ. ಸೊ ಇಡೀ ಸಿನಿಮಾ ಹಂಗೆ ಕ್ಯಾರಿ ಆಗುತ್ತೆ. ಸೊ ಅದಕ್ಕೆ ಅಂತಲೇ ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ, ಚೆನ್ನಾಗಿರುತ್ತೆ ಅದನ್ನು. ಸೊ ಈಗ ವೈಷ್ಣವಿಂದ ಅಗ್ನಿಯಾಗಿ ಜನರನ್ನು ನೀವು ಆ್ಯಕ್ಚುಲಿ ರಂಜಿಸಬೇಕು, ಅವರನ್ನು ಕನ್ವಿನ್ಸ್ ಮಾಡಬೇಕು. ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಒಂದು ಜನ ಡೈಲಿ ನೋಡಿ ತಲೆಯಲ್ಲಿ ಅದೇ ಹಾಕ್ಕೊಂಡಿರ್ತಾರೆ, ಸೊ ಇವನು ಹಿಂಗೇನೆ ಅಂತ. ಈ ಕ್ಯಾರೆಕ್ಟ್ರ್ ಕಂಪ್ಲೀಟ್ಲಿ ವಾಶ್ ಔಟ್ ಮಾಡಿ ಕಂಪ್ಲೀಟ್ಲಿ ಬೇರೆಯೇ ಫೀಲ್ ಕೊಡುತ್ತೆ ಇದು. ಹೌದು. ಮತ್ತು ಸುದೀಪ್ ಸರ್ ಅವರ ಫ್ಯಾನ್ ನೀವು ಆ್ಯಕ್ಚುಲಿ. ಸೊ ಅವ್ರ ಕಡೆಯಿಂದ ಏನಾದರೂ ಸಜೆಷನ್ಸ್ ಬರ್ತಾ ಇರುತ್ತಾ? ಕರಿಯರ್ ಗೈಡೆನ್ಸ್ ಎಲ್ಲ ತಗೊಳ್ತಾ ಇರ್ತೀರ ನೀವು? ಯಾವಾಗ ಭೇಟಿ ಆದ್ರಿ ಏನು ಅಂತ? ಅಂದರೆ ಇದು ತುಂಬ ರೀಸೆಂಟಾಗಿ ಪ್ರೋಮೋ ಅದು ಇದೆಲ್ಲ ಬೇಗ ಬಂದಿದ್ದು. ಸೊ ಬೇಗ ಆಗಿದ್ದಿದೆಲ್ಲ. ಸೊ ಮೀಟ್ ಮಾಡಿಲ್ಲ, ಮಾಡಬೇಕು. ಸೊ ಸ್ವಲ್ಪ ರಿವ್ಯೂಸ್ ತೊಗೋಬೇಕು, ಏನಾದರೂ ಬೈದರೆ ಬೈಸ್ಕೋಬೇಕು, ಇಲ್ಲ ಏನಾದರೂ ಟಿಪ್ಸ್ ಕೊಟ್ಟರೆ ತೊಗೋಬೇಕು. ಸೊ ಆ ಬಾಂಡಿಂಗ್ ಚೆನ್ನಾಗಿದೆ ಸೊ ನಮ್ಮದು ಅವ್ರದ್ದು. ಸೊ ಆ ಥರದ್ದೆಲ್ಲ ಅದು ಈಗ ಮೀಟ್ ಆಗಬೇಕು. ಸೊ ಆಫ್ಟರ್ ಮ್ಯಾರೇಜ್ ಹಿಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ನ ಅಂತ? ಮ್ಯಾರೇಜ್ ಆದಮೇಲೆ ತುಂಬ ಜನಕ್ಕೆ ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಕೆರಿಯರು, ಮನೆ, ಸೊ ಅದೆರಡರ ಮಧ್ಯ ಬ್ಯಾಲೆನ್ಸ್ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ಅವರೂ ವರ್ಕಿಂಗ್ ಆಗಿರೋದ್ರಿಂದ ಸೊ ಅವರು ನನ್ನನ್ನು ಫ್ರೀ ಆಗಿಬಿಡ್ತಾರೆ, ನಾನು ಅವ್ರನ್ನ ಫ್ರೀ ಆಗಿಬಿಡ್ತೀನಿ. ಸೊ ಈ ಥರದ್ದು ಅದು ಮ್ಯಾಚ್ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ವರ್ಷಿಣಿ ಗೌಡ ಅವರು ಆ್ಯಕ್ಚುಲಿ ಸಾಕ್ಷಿಯಾಗಿದ್ದಾರೆ, ಮತ್ತು ಬೇರೆ ಪಾತ್ರಗಳು ಲೇಖನ ಅವರಿದ್ದಾರೆ. ಸೊ ಹೆಂಗೆ ಅನ್ನಿಸ್ತಾ ಇದೆ ಓವರಾಲ್? ಆಲ್ಮೋಸ್ಟ್ 10 episodes ಏನೋ ಶೂಟ್ ಆಗಿದೆ ಅಂತೆಲ್ಲ ಹೇಳಿದ್ರು. ಹೆಂಗೆ ಅನ್ನಿಸ್ತಾ ಇದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಸೊ ಅವರು ಸೆಟ್ಟಲ್ಲೆಲ್ಲ ತುಂಬ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ನಾವು ಮುಂಚೆನೇ ಮಾತಾಡ್ಕೋತೀವಿ, ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ನಮ್ಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒಂದು ಪೊಸಿಷನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಮಾತುಕತೆ ಆಗಿರ್ಬೋದು, ಇಲ್ಲಿ ತನಕ ಬರ್ತೀನಿ ಪೊಸಿಷನ್, ನೀನು ಇಷ್ಟು ಬಾ, ಇಷ್ಟು ಕೈ ಎತ್ತು. ಸೊ ಈ ಥರದ್ದೆಲ್ಲ ತುಂಬ ಚೆನ್ನಾಗೇ ಒಂದು ಬಾಂಡಿಂಗ್ ಇದೆ ನಮಗೂ ಅವ್ರಿಗೆಲ್ಲ. ಸೊ ಈಗ ಅಗ್ನಿ ಅಂದ ತಕ್ಷಣ ಗಡ್ಡ ಇಮಿಡಿಯೇಟಾಗಿ ತಲೆಗೆ ಬಂದುಬಿಡುತ್ತೆ, ಆ ಥರ ಒಂದು ಆ್ಯಕ್ಚುಲಿ ನೀವು ಚೇಂಜಸ್ ಮಾಡ್ಕೊಂಡಿದ್ದೀರಾ ನಿಮ್ಮದು ಫೇಸಲ್ಲಿ. ಸೊ ನಿಮ್ಮ ವೈಫಿಗೆಲ್ಲ ಇಷ್ಟ ಆಯ್ತಾ ಇದು ಆ್ಯಕ್ಚುಲಿ ಗಡ್ಡ ಹಿಂಗೆ ಬಿಟ್ಟಿರೋದು ಹೆಂಗೆ ಅಂತ? ಅಂದರೆ ಸುಮಾರು ಜನಕ್ಕೆ ಬರೀ ಸ್ಕ್ರೀನ್ ಮೇಲೆ ಗಡ್ಡ ನೋಡೋಕೆ ಇಷ್ಟಪಡ್ತಾರೆ, ರಿಯಲ್ ಲೈಫಲ್ಲಿ ಅದು ವರ್ಕ್ ಆಗಲ್ಲ ಅಂದರೆ ಬೇರೆ ಇದರಲ್ಲಿ. ಸೊ ಅದೆಂಗೆ ಅಂದರೆ ಇದು ಸಿನಿಮಾಗೆ ಅಂದ್ಬಿಟ್ಟು ನಾನು ಲುಕ್ ಚೇಂಜ್ ಮಾಡಿದ್ದಿದ್ದು, ಅದೇ ಟೈಮ್ಗೆ ಇವರು ಅಪ್ರೋಚ್ ಮಾಡಿದ್ರು. ಸೊ ನನ್ನ ಫಸ್ಟ್ ಟೆನ್ಷನ್ ಇದ್ದಿದ್ದೆ ಅದು, ಈ ಗಡ್ಡ ಫುಲ್ ತೆಗಿಬೇಕು. ಯೂಶ್ವಲಿ ಸೀರಿಯಲಲ್ಲೆಲ್ಲ ಗಡ್ಡ ಪರ್ಮಿಷನ್ ಅಂದರೆ ಆ ಥರದ್ದು ಇರಲ್ಲ, ತುಂಬ ನಿಮ್ಮ ಥರ ಗಡ್ಡ ಇಷ್ಟು ಲೆಂತ್ ಇಷ್ಟಪಡ್ತಾರೆ. ಸೊ ಫಸ್ಟ್ ಕೇಳಿದ್ಕೇ ಇಲ್ಲ ನಮ್ಗೆ ಇದೇ ಬೇಕು ಅಂತಂದರು. ಸೊ ನನಗೂ ಓಕೆ, ಇನ್ನೇನು ಲುಕ್ ಚೇಂಜ್ ಮಾಡೋದೇನಿರಲ್ಲ, ಸೊ ಹಂಗೆ ಮಾಡೋಣ ಅಂದ್ಬಿಟ್ಟು ಹಂಗೆ ಕ್ಯಾರಿ ಫಾರ್ವರ್ಡ್ ಆಯಿತು. ವೈಫಿಗೂ ಇಷ್ಟನಾ ಗಡ್ಡ ಹೇಗೆ? ಹಾಂ, ಅವ್ರಿಗೂ ಇಷ್ಟ. ಓಕೆ, ಕೊನೆಯದಾಗಿ ಜೂನ್ 8ನೇ ತಾರೀಕು ಧಾರಾವಾಹಿ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತೆ, ಇಡೀ ವಾರ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಅಗ್ನಿಸಾಕ್ಷಿ ಆ ಧಾರಾವಾಹಿಯನ್ನು ಮರೆಸಿ ಅಥವಾ ಆ ಒಂದು ಸ್ಟ್ಯಾಂಡರ್ಡ್ಸ್ನ ರೀಚ್ ಮಾಡುವಂತಹ ಒಂದು ಚಾಲೆಂಜ್ ಇದೆ. ಸೊ ಯಾವುದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಧಾರಾವಾಹಿನ ನೋಡ್ಬೋದು? ಅಗ್ನಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳು? ಸೊ ಈ ಕಂಪ್ಲೀಟ್ ಅಂದರೆ ನನ್ನ ಪಾತ್ರದಕ್ಕಿಂತನೂ ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಸೊ ಈ ಅಗ್ನಿಸಾಕ್ಷಿ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಆ ಅಗ್ನಿಸಾಕ್ಷಿ ಲೆವೆಲ್ಗೆ ಇದು ರೀಚ್ ಆಗುತ್ತೆ, ಬಿಕಾಸ್ ಈ ಸ್ಟೋರಿನೂ ತುಂಬ ತೂಕ ಇದೆ. ಸೊ ಈಗ ಮಾಡ್ತಾ ಇರೋದು ಸೊ ಎಷ್ಟೇ ಕೆಲಸ ಇದ್ದರೂ ಏನೇ ಮಾಡಿದ್ರು 6:45 ಫ್ರೀ ಆಗಿ 7 ಗಂಟೆಗೆ ಆರಾಮಾಗಿ ಕಾಫಿ ಗೀಫಿ ತೊಗೊಂಡು ಟಿ ವಿ ಮುಂದೆ ಕೂತ್ಕೊಂಡು 7ರಿಂದ 7:30ವರೆಗೂ ಡೈಲಿ ನಮಗೊಂದು ಟೈಮ್ ಕೊಟ್ಬಿಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಅಗ್ನಿ ಸ್ಟೈಲಲ್ಲೇ ಏನಾದರೂ ಒಂದು ಜನಗಳಿಗೆ ಹೇಳೋದಾದರೆ, ಆಹ್ವಾನ ಕೊಡೋದಾದರೆ? ಆ ಥರ ಅಂದರೆ ಡೈಲಾಗ್ಸ್ ಅದೇ ಬೇರೆ ಇದೆ, ಇದೇ ಬೇರೆ ಇದೆ. ಆ ಒಂದು ಇದರಲ್ಲಿ ಮ್ಯಾನರಿಸಮ್, ಕ್ಯಾರೆಕ್ಟರೈಸೇಷನ್. ನಮ್ಮ ಸೀರಿಯಲ್ನ ಯಾರು ನೋಡಿಲ್ಲ ಅಂದರೆ ಸುಟ್ಟಾಕ್ಬಿಡ್ತೀನಿ.
ಓಕೆ, ಥ್ಯಾಂಕ್ ಯು ಸೊ ಮಚ್ ಶಮಂತ್ ಅವರೇ. ಒಳ್ಳೆಯದಾಗಲಿ. ಜೂನ್ 8ನೇ ತಾರೀಕಿಗೆ ಅಗ್ನಿಸಾಕ್ಷಿಯಿಂದ ನಿಮಗೆ ಒಳ್ಳೆಯದಾಗಲಿ. ಜೊತೆಗೆ ನಿಮ್ಮ ಸಿನಿಮಾ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಶಮಂತ್ ಅವರ ಮಾತುಗಳು. ಇದೇ ಜೂನ್ 8ನೇ ತಾರೀಕಿಂದ ಅಗ್ನಿಸಾಕ್ಷಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರವಾಗಲಿಕ್ಕಿದೆ. ಈ ಧಾರಾವಾಹಿಯನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ನೋಡಿ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.